ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಾರ ಅಂತ ಅನ್ಕೊಂತೀನಿ. ಶ್ರಾವಣ ಚಾಲು ಆಗುತ್ತಲ್ರಿ, ಇನ್ನೇನು 2-3 ದಿನದಾಗ ಶ್ರಾವಣ ಚಾಲು ಆಗ್ಬಿಡ್ತಿ. ಅದಕ್ಕೆ ಮನೆ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಕತ್ಬಿಟ್ಟಿನಿ. ಅದು ಅಲ್ಲೇ ಮಂಡೇ ನಾನು ಆ್ಯಸ್ ನಮ್ಮ ಹಬ್ಬಿ ಆಫೀಸ್ ಹೋಗ್ಬಿಡ್ತಾರ. ಸೊ ಪುಟ್ಟಾಗಿ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನನಗೆ ಆಗಂಗಿಲ್ಲ. ಸೊ ಮನೇಲಿ ಇವತ್ತು ಅವ್ರು ಇರ್ತಾರಲ್ಲ, ಸೊ ಮನೇಲಿ ಇದ್ದಾಗೆ ಪಟಾಪಟ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಆರಾಮ ಅವ್ನಿಗೆ ಮ್ಯಾನೇಜ್ ಮಾಡ್ತಾರೆ. ಸೊ ನನಗೆ ಅಷ್ಟು ಕಿರಿಕಿರಿ ಅನ್ಸಲ್ಲ ಕೆಲಸ. ಇವತ್ತು ಪೂರ್ತಿ ಕ್ಲೀನ್ ಮನೆ ಹಿಡ್ಕೊಂಡು ಪ್ರತಿಯೊಂದೂ ಫುಲ್ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ ನೋಡ್ರಿ. ಇವತ್ತು ಏನಪ್ಪ ಅಂತಂದ್ರೆ ನಾವು ಈ ಮನೆಗೆ ಬಂದು 7-8 ಮಂತ್ಸ್ ಆಯ್ತು ಅನ್ಕೊಂತೀನಿ. ಏನಪ್ಪ ಅಂತಂದ್ರೆ ಇದು ಹೊಸ ಮನೆ, ನಾವು ಬಂದ ಬಳಕ ಇದು ಹೊಸ ಮನೆ ಇತ್ತು. ಹೊಸ ಮನೆಗೆ ಫಸ್ಟ್ ಟೈಮ್ ಬಂದವ್ರೆ ನಾವು. ಸೊ ಹಿಂಗಾಗಿ ನಮ್ಗೆ ಒಂಥರ ಇದು ಹೆಂಗಂದ್ರೆ ಮನೆ ಒಂಥರ ನಮ್ಮ ಮನೆ ಥರನೇ ಫೀಲಿಂಗ್ ಐತಿ. ಇಲ್ಲಿ ರೆಂಟಲ್ ಹೋಮ್ ಅಲ್ಲಿ ಬೆಂಗಳೂರಲ್ಲಿ. ಈ ರೆಂಟಲ್ ಹೋಮ್ ಹೆಂಗಪ್ಪ ಅಂತಂದ್ರೆ ನಮ್ಗೆ ಈ ಮನೆ ನಾವು ಬಾಡಿಗೆ ಮನೆ ಒಳಗೆ ಅದೀವಿ ಅಂತ ನಂಗೆ ಅನ್ಸಂಗಿಲ್ಲ. ಯಾಕಂದ್ರೆ ಮನೆ ನಾನು ಆ ಥರ ಇಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಡೆಕೋರ್ ಮಾಡಿಕೊಂಡು ಮಸ್ತಾಗಿ ಆದರೆ ನಮ್ಮ ಮನೆ ಅನ್ನೋಷ್ಟು, ನಮ್ಮ ಸ್ವಂತ ಮನೆ ಅನ್ನೋಷ್ಟು ವೈಬ್ ಬರೋ ಥರ ನಾನು ಹಂಗೆ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಓನರು ಕೂಡ ಅಷ್ಟೇ ತುಂಬಾ ಫ್ರೆಂಡ್ಲಿ ಇದ್ದಾರೆ. ತುಂಬಾ ನಮ್ಮ ಜೊತೆ ಚೆನ್ನಾಗಿ ಬಾಂಡ್ ಐತೆ ಅವರು. ಸೊ ಹಿಂಗಾಗಿ ನಮ್ಗೆ ಹೆಂಗಂತಂದರೆ ನಮ್ಗೆ ರಿಲೇಟಿವ್ಸ್ ಥರನೇ ಫೀಲ್ ಅನಿಸ್ಬಿಡ್ತೈತಿ, ನಮ್ಮ ಮನೆಯ ಥರನೇ ಅನಿಸ್ಬಿಡ್ತೈತಿ ನನಗೆ. ಸೊ ಬಾಡಿಗೆ ಮನೆ ಇದ್ರೇನು ಹೇಳಿದ್ರೇನ್ರಿ, ನಮ್ಮ ಮನೆ ನಾವು ಕ್ಲೀನಾಗಿ ಇಟ್ಕೊಂಡ್ರೆ, ನೀಟಾಗಿ ಇಟ್ಕೊಂಡ್ರೆ ಅದಕ್ಕಿಂತ ಗುಡ್ ವೈಬ್ ಇನ್ನೊಂದು ಯಾವುದೂ ಅಲ್ಲ. ಸೊ ಅದರ ಸಲುವಾಗಿ ಸ್ವಲ್ಪ ಕೆಲಸ ಜಾಸ್ತಿ ಐತಿ ಇವತ್ತು. ಇವತ್ತು ಕೆಲಸ ಜಾಸ್ತಿ ಬಿಡ್ತೀವಿ. ಬೆಳಿಗ್ಗೆ ಎದ್ದು ಜಲ್ದಿ ನಾಷ್ಟ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಉಪ್ಪಿಟ್ಟು ಮಾಡಿ ನಾಷ್ಟ ಮಾಡಿದ್ವಿ. ನಾಷ್ಟ ಎಲ್ಲ ಆಯಿತು. ಇವಾಗ ನಮ್ಮ ಪುಟ್ಟಾಗೂ ಫುಲ್ ಹೊಟ್ಟೆ ಟಮ್ಮಿ ಫುಲ್ ಆಗಿಬಿಡೈತಿ. ಅವ್ನು ಇವಾಗ ಆಟ ಆಡ್ತಿರ್ತಾನೆ ಅವಳ ಜೊತೆ. ಇವಾಗ ಏನಿಲ್ಲ, ಸ್ವಲ್ಪ ಮೇಲಿಂದೆಲ್ಲ ವರ್ಕ್, ಫ್ಯಾನ್ ಕ್ಲೀನ್ ಅವು ಇವು ಅನ್ಕೋತ ಮೇಲಿನ ಏನೇನು ಕೆಲಸ ಐತೆ ಎಲ್ಲನೂ ಅವ್ರು ಮಾಡ್ಕೊಂಡ್ರಿ. ಕೆಳಗಿನ ಕೆಲಸ ಎಲ್ಲನೂ ನಾನು ಮಾಡ್ಕೊಂಡ್ಬಿಡ್ತೀನಿ. ಪಟ ಲಕ್ಷ್ಮೀ ಪೂಜೆ ಮಾಡ್ಬೇಕಂದ್ರೆ ರಿಯಲ್ ಹೇಳತ್ತೀನಿ, ಭಾಳ ಕ್ಲೀನೆಸ್ ಆಗಿರ್ಬೇಕು, ಹೈಜೀನ್ ಭಾಳ ಇರಬೇಕು. ಎಷ್ಟು ಕ್ಲೀನೆಸ್ ಇರ್ತೈತಿ ಅಷ್ಟು ಲಕ್ಷ್ಮಿ ಒಲಿತಾಳ. ನಿಜ ಹೇಳ್ತೀನಿ, ಲಕ್ಷ್ಮೀ ಪೂಜೆ ಮಾಡೋರು ಮನೇಲಿ ಹೆಂಗಂತ ಅವ್ರಿಗೆ ಗೊತ್ತೇ ಇರ್ತೈತಿ. ಭಾಳ ಕ್ಲೀನ್ ಮಾಡಬೇಕು, ಆಮೇಲೆ ಕಟ್ಟು ನೀಟಾಗಿ ಪಾಲಿಸ್ಬೇಕು ಪ್ರತಿಯೊಂದೆಲ್ಲನೂ. ಸೊ ಲೆಟ್ಸ್ ಸ್ಟಾರ್ಟ್ ವರ್ಕ್. ನೀ ಹೆಂಗ್ ಊತಿ ಗೊತ್ತಿಲ್ಲ ರೀ, ಅವ್ನು ಹೆಂಗ್ ಊತಂಗ್ ಗೊತ್ತಿಲ್ಲ. ಬರೀ ಗಲ್ಲ ಉಬ್ಸ್ಕೊಳ್ಳೋದು, ಬರೀ ಗಲ್ಲ ಉಬ್ಸೋದು, ಹೊರ ಗಾಳಿನೇ ಬರಲ್ಲ. ನೋಡಿ ಹೀಗೆ ಮಾಡ್ಬೇಕು. ಹೌದು ತಮ್ಮ ಇಲ್ಲಿ ಬಂದು ಅಜ್ಜ ಏನ್ ಮಾಡತ್ತೀರ? ತಮ್ಮ ಏನಂದ ಇವೆಲ್ಲ ನೀನ್ ಆಟ ಆಡೋ ಸಾಮಾನ ಪುಣ್ಯಾತ್ಮ ಇಟ್ಟಕೊಂಡ್ ಆಟಕೊಂಡು ಒಂದು ಬಾಕ್ಸ್ ಮ್ಯಾಗ ಒಂದು ಬಾಕ್ಸ್ ಇಲ್ಲೊಂದು ಬಾಕ್ಸ್ ಆಟ ಆಡೋದಿಲ್ಲ ಏನಿಲ್ಲ. ಇಷ್ಟಕ್ಕೊಂದು ಡಿಗ್ಗಿ ಸಾಮಾನು ತಂದೀವಿ. ನೀನು ಆಟ ಆಡೋದ್ರೆ ಬಿಡ್ತಾನ. ಬಾಂಡೆ ಸಾಮಾನು ತಗೊಂಡೆ, ಚಮಚ ತಗೊಂಡೆ, ಬೋವಣಿ ತಗೊಂಡೆ. ಅವು ತಗೋಬೇಡ ನೀನು ಅಂತ ಇತ್ತ. ಇಲ್ಲಿಡು ಸುಮ್ಮಿಡು, ನಾ ಹೊಡಿತೀನಿ. ಕೊಡು, ಅದು ಒಂದು ಕೊಡು ಅತ್ತ, ಕೊಡು, ಇಲ್ಲಿಡು, ಇಲ್ಲಿಡು, ಅದು ಹಲ್ಲು ಮುರಿತೀನಿ. ಹಲ್ಲ ಇರಾಕಿಟ್ಟು ಚಿಟ್ಮಿ ಅದಿ ಮತ್ ಸಿಟ್ಟು ತೋರ್ಸೋದ್ ನೋಡಿ. ಪುಟ್ಟ ನೀನ್ ಜೊತೆ ಮಶ್ಕಿರಿ ಮಾಡ್ಬೇಡ, ನೀನ್ ಹಲ್ಲ ಮುರಿತೀನಿ. ಯಾಕೋ ಸುಮ್ಮನೆ ಆಟಾಡೋ. ನನ್ನ ಹನಿ ನೋಡ್ರಿ ಹಿಂಗೆ ಫ್ಯಾನ್ ಕ್ಲೀನ್ ಮಾಡ್ಕೊಳಕತ್ತಾರ. ಫ್ಯಾನ್ ಮ್ಯಾಗೆಲ್ಲ ಜಾಡಿ ಎಲ್ಲ ಹತ್ತಿರ್ತಿತ್ತಲ್ಲ, ಅದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳಕತ್ತಾರ. ನಂಗೆ ಭಾಳ ಸಪೋರ್ಟ್ ಮಾಡ್ತಾರೆ ನೋಡ್ರಿ. ಇವ್ರಿಗೆ ಮೇಲೆ ಈಗೋ ಅನ್ನೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಂಗೆ ಭಾಳ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಈಗಿನ ಒಂದೊಂದು ಗಂಡ್ಸು ಮಕ್ಳು ಇರ್ತಾವಲ್ಲ, ನಾ ಗಂಡ ಅಂತೇಳಿ ಹಿಂಗೆ ದಿಮಾಗ್ ತೋರಿಸ್ಕೊತ ಕುಂಡಿರ್ತಿರ್ತಾವೆ, ಕೆಲಸ ಮಾಡಲ್ಲ ಏನಿಲ್ಲ. ಅಂದರೆ ಒಂಥರ ಮೇಲಿಗೋ ಜಾಸ್ತಿ ಇರ್ತೈತಿ. ಹಂಗಿದ್ರೆ ಹೆಂಗೆ ಹೇಳ್ರಿ, ಜೀವನ ಅನ್ಬೇಕು. ಎಲ್ಲರೂ ಸರಿ ಸಮಾನವಾಗಿ ಕೆಲಸ ಮಾಡ್ಕೊತಿದ್ರೇ ಸರಿ ಹೋಗುತ್ತಲ್ರಿ. ನಮ್ಮ ಪುಟ್ಟ ಕೂಡ ಮಲ್ಕೊಂಡು ನೋಡ್ರಿ, ಪಾಪ ಅದು ಮಲ್ಕೊಂಡು ಅಂದ್ರೆ ಮುಗೀತು ನೋಡಿ. ಮುಂದಿನ ಕೆಲಸ ಮಾಡೋಕೆ ಫುಲ್ ಫ್ರೀ ಅನಿಸ್ಬಿಡ್ತೈತಿ.
ಪಾಪ ಅವಾಗಿಂದ ಅವ್ನಿಗೆ ನಿದ್ದೆ ಬಂದುಬಿಟ್ಟೈತಿ. ಪಾಪ ಅವ್ನಿಗೆ ಮಲಗ್ಸೋಕೆ ಆಗತ್ತಿರಲಿಲ್ಲ. ಇವಾಗ ಮಕ್ಕೊಂಡೆಲ್ಲ ಆಯ್ತು. ಇವಾಗ ನಾವು ಫ್ರೀಯಾಗಿ ಮಾಡ್ಬೋದು ಕೆಲಸ. ಕಿಚನ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಅದು ಇದು ಅಂಥೇಳಿ ಯಾವಾಗಲೂ ಹೊಸ ಹೊಸ ರೆಸಿಪಿ ಎಲ್ಲ ಕುಕ್ ಮಾಡ್ತಾ ಇರ್ತೀನಿ ರೀ. ಹಾಗಾಗಿ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿಬಿಡುತ್ತೆ ನೋಡಿರಿ. ಅದಕ್ಕೆ ಎಲ್ಲ ಕೆಲಸ ಆದಮೇಲೆ ಫಸ್ಟ್ ಮಾಡೋದು ಕ್ಲೀನ್ ಮಾಡೋದು. ನಾನು ಕಿಚನ್ ಕ್ಲೀನ್ ಮಾಡದೆ ಇರಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ನೋಡಿರಿ. ಕ್ಲೀನ್ ಮಾಡೋಕೆ ನಿಂತು ಬಿಡ್ತೀನಿ. ನಮ್ಮ ಲೇಡೀಸ್ಗೆ ಫೇವ್ರೇಟ್ ಪ್ಲೇಸ್ ಅಂದರೆ ಕಿಚನೇ ಅನ್ಸತ್ತೆ ನೋಡಿರಿ. ಯಾಕಂದರೆ ಬೇರೆ ರೂಮ್ಸ್ಗೆ ಕಂಪೇರ್ ಮಾಡಿದ್ರೆ ಕಿಚನಲ್ಲೇ ಜಾಸ್ತಿ ಟೈಮ್ ಕಳೀತಿರ್ತೀವಿ ನಾವು. ಅದಕ್ಕೆ ಕಿಚನ್ ಯಾವಾಗಲೂ ನೀಟಾಗಿ ಲಕ ಅಂತ ಹೊಳಿಬೇಕು ಅನ್ನಿಸ್ತದೆ ನನಗಂತ್ರೂ. ಇನ್ನೊಂದು ಏನಂತಂದರೆ ಬೇರೆ ರೂಮ್ಸ್ಗೆಲ್ಲ ಸ್ವಲ್ಪ ಡಸ್ಟ್ ಬಿದ್ರೂ ನಡಿತೈತ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಆದರೆ ಕಿಚನ್ ಹಾಗಲ್ಲ ನೋಡಿರಿ. ಕಿಚನ್ ಕ್ಲೀನ್ ಇದ್ರೇ ಮನೆಗೆ ಒಂದು ಬೇರೆ ಫೀಲ್ ಕೊಡುತ್ತೆ ನೋಡಿರಿ. ನೋಡ್ರಿ ಫೈನಲಾಗಿ ನನ್ನ ಬ್ಯೂಟಿಫುಲ್ ಕಿಚನ್ ಏರಿಯಾ ಸಖತ್ತಾಗಿ ಡೀಪ್ ಕ್ಲೀನ್ ಆಯ್ತು. ಸಿಂಕ್ ಕಿಚನ್ ಆಲ್ವೇಸ್ ನಾನು ಯಾವಾಗಲೂ ಹೀಗೆ ನೀಟಾಗಿ ಕ್ಲೀನಾಗಿ ಇಟ್ಟಿರ್ತೀನಿ. ಬಟ್ ಮೇಲೆ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಅವಾಗವಾಗ ಹೊಲಸಾಗಿರ್ತೈತೆ ಅಷ್ಟೇ. ಬಟ್ ಜಾಸ್ತಿ ಇರಲ್ಲ, ಯಾವಾಗಲೂ ಇಷ್ಟೇ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ನಾನು. ನೋಡ್ರಿ ಚಂದ ಕಾಣತೈತಿ. ಇವಾಗ ಕಿಚನ್ ಏರಿಯಾ ಮುಗೀತು. ನೆಕ್ಸ್ಟ್ ಇವಾಗ ಹಾಲ್ ಅಥವಾ ಬೆಡ್ರೂಮ್ ಒಂದು ಕಡೆ ಈಗ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಹನಿ ನೋಡ್ರಿ ಎಷ್ಟು ಫುಲ್ ಡೀಪ್ ಕ್ಲೀನಿಂಗ್ ನಡೆಸ್ಯಾರ ಅವ್ರ ರೂಮೆಲ್ಲ. ಫುಲ್ಲೆಲ್ಲ ಚೆಂದಾಗಿ ಮಾಡಾಕತ್ತಾರ. ಪಾಪ ಕಸ್ಬರಿತು ಒಂದು ಮ್ಯಾಲೆ ಅದೆಲ್ಲನೂ ಫುಲ್ ಮ್ಯಾಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ಯಾನ್ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡಾಕತ್ಬಿಟ್ರೆ. ಈ ಥರ ಸ್ವಿಚ್ ಬೋರ್ಡ್ ಮ್ಯಾಲ್ಗಡೆ ಎಲ್ಲ ಹಿಂಗೆ ಡಸ್ಟ್ ಕುಂತು ಬಿಟ್ಟಿರ್ತೈತಲ್ರಿ, ಫುಲ್ ಇದನ್ನು ನೀಟಾಗಿ ಹಿಂಗೆ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಕಂಟಿನ್ಯೂ ಅದ್ರ ಮ್ಯಾಗೆ ಮುಟ್ಟಿ ಫುಲ್ ಬ್ಯಾಕ್ಟೀರಿಯಾ ಎಲ್ಲ ಇದ್ಬಿಡ್ತಾವೆ. ಇಲ್ಲಿ ಮ್ಯಾಲೆ ಟಿ ವಿ ಮ್ಯಾಗ ನೋಡ್ರಿ ಎಷ್ಟು ಹೊಲಸು ಕಾಣಕತ್ತೈತಿ. ಇದು ಯಾವುದೂ ಹೊಲಸಲ್ಲ, ಡಸ್ಟ್ನೂ ಅಲ್ಲ. ನಮ್ಮ ಪುಟ್ಟ ಅಂದ್ರೂ ತಿಂದಿದ್ದೆಲ್ಲ ತಂದು ಅವ್ನ ಕೈಯೆಲ್ಲ ಸುಡ್ಗಾಡು ಮಾಡ್ಕೊಂಡು ತಂದು ಟಿ ವಿ ಮ್ಯಾಗ ಹಚ್ಚೋದು, ಅದಕ್ಕೆ ಹಿಂಗೆ ಎಳ್ಕೊಂಡು ಬರೋದು, ಫುಲ್ ಹೊಲಸು ಹಚ್ಚೋದು ಮಾಡ್ತಿರ್ತಾನೆ. ಅವ್ನ ಕೈಲಿ ನೋಡ್ರಿ ಎಲ್ಲ ಹೆಂಗೆ ಕಾಣಕತ್ತದ. ಏನೇ ಅಂದ್ರೆ ಸಾಕು ಸಿಟ್ಟು ಬಂದ್ರೆ ಹಿಂಗೇನೋ ಒಟ್ಟು ಮಾಡ್ತಿರ್ತಾನೆ ಅವ್ನ ಕಿತ್ವಿ. ಈ ಥರ ಬಟ್ಟೆ ಸಾಫ್ಟ್ ಬಟ್ಟೆ ತೊಂದು ಒರೆಸ್ಕೋಬೇಕು. ಇಲ್ಲಾಂದರೆ ವೆಟ್ ಟಿಶ್ಯೂ ಪೇಪರ್ ಇರ್ತೈತಲ್ರಿ ಅದು ತೊಂದು ಒರೆಸ್ಕೊಂಡ್ರೆ ಅದು ನೀಟಾಗಿ ಮಸ್ತಾಗಿ ಫುಲ್ಲಾಗಿ ಹೋಗ್ತೈತಿ. ನೋಡ್ರಿ ನೀಟಾಗಿ ಕ್ಲೀನ್ ಮಾಡಿದ್ರೆ ಹಿಂಗೆ ಕಾಣಕತ್ತೈತಿ. ಎದ್ದು ಬಂದ್ಬಿಟ್ಟು ನೋಡ್ರಿ ಹಂಗೆ ನಿದ್ದೆ. ಓನಮ್ಮ ಓಲ್ಲೋ ಬಾರು ಮಸ್ತ್ ನಿದ್ದೆ ಆಗ್ಬಿಟ್ಟೈತಿ. ಎದ್ದಾನೀಗ ಭಾಳ ತನಕ ಮುಖಂಡ. ನೀವು ಮಲ್ಕೊಂಡಿದ್ದಿಲ್ಲ, ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ನಿ. ಇನ್ನೊಂದು ಸ್ವಲ್ಪ ಮಕ್ಕೋಬೇಕಿಲ್ಲ? ಇಲ್ಲ ಆಯ್ತಾಯ್ತು, ಸಿಟ್ಟು ಮಾಡ್ಬೇಡ. ನಾನು ನಿದ್ದೆ ಅರ್ಗಚ್ಚೈತಿ, ನಾನು ನಿದ್ದೆ ಐತ್ರಿ ಅವನಿಗೆ. ಹಿಂಗೆ ಚೂ ಮಾಡ್ಬೇಕು, ಹಿಂಗೆ ತೊಡೆ ಮೇಲೆ ತೊಗೊಂಡ ಮತ್ತಾಗೇನು ಒಂದು ನಿದ್ದೆ ಮತ್ತೆ ಸ್ಟಾರ್ಟ್ ಆಗುತ್ತೈತೆ ಒಂದು. ಈಗ ವೆಂಟಿಲೇಷನ್ ಮಸ್ತ್ ಐತ್ರಿ ಇಲ್ಲಿ. ಫುಲ್ ಇಲ್ಲಿ ನಮ್ದು 2 ಬೆಡ್ರೂಮ್ ಐತಿ. 2 ಬೆಡ್ರೂಮ್ ಕಡೆನೂ ಮಸ್ತ್ ವೆಂಟಿಲೇಷನ್ ಐತಿ. ಆಮೇಲೆ ಕಿಚನ್ ಹಾಲ್ ಎಲ್ಲ ಕಡೆನೂ ಒಂಥರ ಮಸ್ತ್ ವೆಂಟಿಲೇಷನ್ ಐತಿ. ನಾವು ಈ ಮನೆ ಹಿಡಿಯಾಕೆ ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಓನರ್ ಭಾಳ ಇಷ್ಟ ಆಗ್ಬಿಟ್ರು. ಇನ್ನೊಂದು ಏನಂತಂದ್ರೆ ಮನೆ ಒಂಥರ ಇದು ಕಳ ಐತಿ, ಭಾಳ ಕಳ ಐತಿ. ವೆಂಟಿಲೇಷನ್ ಐತು, ಒಂಥರ ಹೊರಗೆ ಕೂಡಾಕ ಮಾಡಾಕ ಒಂಥರ ಹಿಂಗೆ ಗಾರ್ಡನಿಂಗ್ ಟೈಪ್ ಮಾಡಿನಲ್ಲ, ಪ್ಲ್ಯಾಂಟ್ಸ್ ಲೈಟು ಒಂಥರ ಹಿಂಗೋ ನನಗದು ಭಾಳ ಇಷ್ಟ ಆಗ್ಬಿಡ್ತು. ಸೊ ಅದಕ್ಕೆ ತೊಗೊಂಡ್ಬಿಟ್ವಿ. ಮೇನ್ ವೆಂಟಿಲೇಷನ್ ಪ್ರಾಬ್ಲಮ್ ನಮ್ಮ ಹಳ್ಳಿ ಮನೆ ಇದ್ದಾಗ ಒಂಥರ ಭಾಳ ವೆಂಟಿಲೇಷನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಡ ಅಂತ ಅಲ್ಲಿ ಬಿಟ್ವಿ ನಾವು. ಮನೆ ಅನ್ಬೇಕು ಮೇನ್ ಗಾಳಿ ಬೆಳಕು ಇದ್ದರೆ ಅದು ಚಲೋ ನೋಡ್ರಿ. ಬೆಂಗಳೂರಿನಾಗ ಈ ಥರ ಮನೆ ಸಿಗ್ಬೇಕಂದ್ರೆ ಕಷ್ಟ. ಯಾಕಂದ್ರೆ ಬಾಜು ಮನೆ ಇರ್ತಾವೆ, ಹತ್ತಿ ಇದ್ಬಿಡ್ತಾವೆ. ಅದಕ್ಕೆ ನಾವು ದೂರ ಆದ್ರೂ ಪರವಾಗಿಲ್ಲ ಅಂಥೇಳಿ ನಾವು ಈ ಕಡೆ ಮನೆ ಹಿಡಿದ್ವಿ. ಬೋರ್ವೆಲ್ ವಾಟರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಅನ್ಸಾಕತ್ತೈತ್ರಿ ಸ್ವಲ್ಪ ನನಗೆ. ಅದಕ್ಕೆ ಇಲ್ಲಿ ನಾ ಆಲ್ಫ್ ಗುಡ್ನೆಸ್ ಅವರ ಫ್ಲಾಕ್ಸಿಡ್ ಜೆಲ್ನ ಫುಲ್ ಹೇರ್ಗೆ ಅಪ್ಲೈ ಮಾಡ್ಕೊಳಕತ್ತೀನಿ ರೀ. ನಂದು ಆಲ್ರೆಡಿ ಹೇರ್ ಸ್ವಲ್ಪ ಥಿಕ್ಕಾಗಿನೇ ಐತಿ, ಗ್ರೋತ್ ಕೂಡ ಭಾಳ ಚೆನ್ನಾಗೇ ಐತಿ. ಆದರೆ ಸ್ವಲ್ಪ ಹೇರ್ ಫಾಲ್ ಅನ್ಸಾಕತ್ತಿತ್ತು ನೋಡ್ರಿ.
ಅದ್ರ ಸಲುವಾಗಿ ನಾನು ಸ್ವಲ್ಪ ಇದು ನಾನು ಹೇರ್ ಕೇರ್ ರುಟೀನ್ ಫಾಲೋ ಮಾಡಕತ್ತೀನಿ ರೀ. ಅಲ್ಫುಡ್ನೆಸ್ ಫ್ಲಾಕ್ಸೀಡ್ ಜೆಲ್ ಹಚ್ಕೊಳತ್ತೀನಿ. ಇದು ಏನಪ್ಪ ಅಂತಂದರೆ ಈ ಜೆಲ್ ತುಂಬಾ ಶೈನಿಯಾಗಿ ಫ್ರಿಜ್ ಫ್ರೀ ಆಗಿ ಈಗ ಮತ್ತು ಹೇರ್ ಥಿಕ್ನೆಸ್ಗೆ ಹೇರ್ ಫಾಲ್ಗೂ ತುಂಬಾ ಹೆಲ್ಪ್ ಮಾಡತ್ರಿ. ಹೇರ್ಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಬೋದು ನೋಡ್ರಿ. ನಾವು ನಮ್ಮ ಡೈಲಿ ವರ್ಕ್ ಮಾಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ಹೇರ್ ನ್ಯಾಚುರಲಿ ಡ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಹೇರ್ ವಾಶ್ ಮಾಡಿದರೆ ಆಯಿತು, ಸಿಂಪಲ್ಲಾಗಿ ಹೇರ್ ಕೇರ್ ಕೂಡ ಆಗತ್ತಂತೆ. ನಾನು ಹಂಗೆ ನೋಡ್ರಿ ಕಟನ್ ಯಾವಾಗಲೂ ತೊಗೊತಿರ್ತೀನಿ, 15 ದಿನ ಹೋಗಲ್ಲ, ಮತ್ತು ಆಮೇಲೆ ಕಟನ್ ಚೇಂಜ್ ಮಾಡ್ಕೊತಿರ್ತೀನಿ. ಹಂಗೆ ಹೊಸ ಥರದೆಲ್ಲ ಇದ್ದಿದ್ದು ಕಟನೇ ಚೇಂಜ್ ಮಾಡ್ಕೊತಿರ್ತೀನಿ. ಸ್ವಲ್ಪ ನಂಗೆ ಏನಾದ್ರು ಹೊಸ ಥರ ಕಾಣಬೇಕು, ಡೈಲಿ ಅದೇ ನೋಡಿ ನಂಗೆ ಬೋರ್ ಅನಿಸ್ಬಿಡ್ತೈತಿ. ಸೊ ಅದಕ್ಕೆ ಕಟನ್ ಕಡೆ ವಿಂಡೋ ಕಡೆ ಎಲ್ಲನೂ ಫುಲ್ ಕ್ಲೀನ್ ಮಾಡಿಕೊಂಡೆ, ಕಟನ್ ಕೂಡ ಚೇಂಜ್ ಮಾಡಿದೆ. ನಾನು ಆಲ್ಮೋಸ್ಟ್ ಎಲ್ಲ ನಾನು ಮೀಸೋ ಒಳಗೆ ತರಿಸ್ತೀನಿ ರೀ. ನಾನು ಕಟನ್ಸ್ ಆಗಲಿ ಹೋಮ್ ರಿಲೇಟೆಡ್ ಡೆಕೋರ್ ಆಯಿತು ಅವು ಇವು ಐತೆಲ್ಲನೂ ನಾನು ಅದ್ರಾಗೆ ತರಿಸ್ತೀನಿ. ನಂಗೆ ತುಂಬ ರೀಸನೇಬಲ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ನಾಗೆ ಸಿಗ್ತಾವೆ. ತುಂಬಾ ವರ್ತ್ ಅನಿಸ್ತೈತೆ ನೋಡ್ರಿ. ಇದು ಕೂಡ ಅಷ್ಟೇ ನೋಡ್ರಿ, ಇದು ಎಷ್ಟು ಚಂದ 7 ಫೀಟ್ ಇರೋದು ಇದು ಕಟನ್ ತುಂಬ ಇಷ್ಟ ಆಗ್ಬಿಡ್ತು. ಕ್ವಾಲಿಟಿ ಕೂಡ ಅಷ್ಟೇ ಭಾಳ ಚಲೋ ಐತಿ. ಈ ಕಟನ್ ನಂಗೆ ಭಾಳ ಇಷ್ಟ ಆಗಿ ನಾನು ಆನ್ಲೈನ್ದಾಗ ತರಿಸಿದೆ ನೋಡ್ರಿ. ಅಷ್ಟು ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟೆ ನೋಡ್ರಿ. ಹಂಗೆ ಇಲ್ಲಿ ಮಷಿನ್ ಕಸಪ್ ಮ್ಯಾಟ್ ಆಮೇಲೆ ಹಾಸಿಗೆ ಅವು ಇವೆಲ್ಲ ಇತ್ತಲ್ಲ, ಬೆಡ್ಶೀಟ್ ಅಷ್ಟು ಎಲ್ಲ ಸಪ್ರೇಟಾಗಿ ಎಲ್ಲ ನೀಟಾಗಿ ಎಲ್ಲ ಹಾಕಿದೆ ನೋಡ್ರಿ. ಆಯ್ತು, ಅದಿಷ್ಟು ಬಟ್ಟೆ ಇಟ್ಟಾದರೆ ಎಲ್ಲ ಕೆಲಸ ಮುಗಿದು ಬಿಡ್ತು ನೋಡ್ರಿ. ಒಂದು ಸ್ವಲ್ಪ ಫ್ರೀ ಕತ್ತಿಲ್ಲ ನೋಡ್ರಿ, ಕಂಟಿನ್ಯೂ ವರ್ಕ್ ಮಾಡ್ಕೊತಾ ಇದೀವಿ. ಕೆಲಸ ಇವತ್ತಂತ್ರ ಭಯಾನಕ ಆಗ್ಬಿಡ್ತು ನೋಡ್ರಿ. ಮನೆ ಕ್ಲೀನ್ ಮಾಡಿ ಬಳಕ ಫುಲ್ಲಾಗೆ ನೀಟಾಗಿ ಎಲ್ಲ ಕಸ ಹೊಡ್ಕೊಂಡು ನಮ್ಮ ಲೇಡೀಸ್ಗೆ ಎಷ್ಟು ಕೆಲಸ ಆದರೂ ನಾವು ಮಾಡ್ತೀವಿ ರೀ. ಆದ್ರೆ ಸ್ವಲ್ಪ ಕ್ಲೀನೆಸ್ ಅಂತ ಬಂದಾಗ ಇನ್ನೂ ಕ್ಲೀನ್ ಹೆಚ್ಚಿಗೆ ಮಾಡ್ತಿರ್ತೀವಿ, ಕಡಿಮೆ ಮಾಡಲ್ಲ ನೋಡ್ರಿ. ಯಾಕಂದ್ರೆ ಕ್ಲೀನೆಸ್ ಎಷ್ಟು ಮಾಡಿದ್ರೂ ಕಡಿಮೆನೇ ಕಿಚನ್ದೊಳಗೆ. ನನಗಂತೂ ಎಲ್ಲರಿಗೆ ಗೊತ್ತಿಲ್ಲ, ನನಗಂತೂ ಅನುಭವ ಭಾಳ ಆಗೈತೆ ರೀ. ಕಿಚನ್ ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಅದು ಇದು ಅಡುಗೆ ಮಾಡ್ತಿರ್ತೀವಿ. ಮಕ್ಳಿಗೆ ಮನೆಯಾಗಂತೂ ಅದು ಕುಕ್ ಮಾಡಿದೆ ಇದು ಮಾಡಿದೆ ಅಂತಿರ್ತೀವಿ. ಹಿಂಗೆ ಯಾವಾಗಲೂ ಮೆಸ್ಸಿ ಆಗಿಬಿಡ್ತಿರ್ತೈತಿ. ಮೊದಲು ನನ್ನ ಕಿಚನ್ ಏರಿಯಾನ ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಸಮಾಧಾನ ನೋಡ್ರಿ. ಕಸ ಏನೋ ಹುಡುಗದೆ ರೀ, ಇನ್ನು ಮನೆ ಬೇರೆ ತೊಳ್ಕೊಬೇಕಲ್ರಿ, ಮನೆ ಇಟ್ಟು ತೊಳ್ಕೊಬೇಕು. ಅದಕ್ಕೆ ಮಸ್ತ್ ಹಂಗೆಲ್ಲ ಕಲಕ ಹೊಳಿಬೇಕಲ್ಲ, ಎಲ್ಲ ಲಾಸ್ಟಿಗೆ ಇರೋದೇ ಅದೇ ನೋಡ್ರಿ. ಎಲ್ಲ ಕೆಲಸ ಅದಕ್ಕೆ ಮನೆ ತೊಳ್ಕೊಂಡ್ರೆ ಒಂಥರ ಏನು ಕೇಳ್ತೀರಿ ಚಂದ ಅನಿಸ್ಬಿಡ್ತೈತಿ. ಇಲ್ಲಿ ಏನು ಗೊತ್ತಾ ರೀ, ನನ್ನ ಮಾಪ್ದು ಹ್ಯಾಂಡಲ್ ಮುರಿದೈತಿ. ಅದಕ್ಕೆ ನಾವು ಹಬ್ಬಿಗೆ ಅಂದೆ ರೀ, ಹ್ಯಾಂಡಲ್ ಮುರಿದೈತಿ, ಮಾಪ್ ಹೊಸ ತೊಳೋನು ಅಂತ ನಾ ಅಂದೆ. ಯಾವಾಗ ನೋಡ್ರಿ ಬ್ಯಾಕ್ ಪೇನ್ ಅಂತಿರ್ತಿಲ್ಲ, ಸೀದಾ ಕೆಳಗೆ ಕುಂತು ಒರೆಸೋದಕ್ಕಲ್ಲಿ ಬ್ಯಾಕ್ ಪೇನ್ ಕಡಿಮೆ ಆಗ್ತದಂತ. ಬಾಡಿಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ. ಏನಿಲ್ಲ ಲೇಸಿ ಮಾಡೋಕೆ ಹೋಗಬೇಡ, ಕೆಳಗೆ ಕುಂತು ವರ್ಸ್ ಅಂತಾರೆ. ಅವ್ರು ಹೇಳೋದು ನಿಜ ನೋಡ್ರಿ. ಅವರು ಯಾವಾಗಲೂ ಒಂದು ಸ್ವಲ್ಪ ಭಾಳ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಹೇಳ್ತಾರೆ. ಸ್ವಲ್ಪ ರೂಮ್ ಘಮ ಇರಲಿ ಅಂಥೇಳಿ ಸ್ವಲ್ಪ ಇಲ್ಲಿ ರೂಮ್ ಫ್ರೆಶ್ನರ್ ಕೂಡ ಹೊಡ್ಕೊಂಡು ಬಿಟ್ಟೆ ನೋಡ್ರಿ. ಆಯಿತು, ಒಂಥರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಐತೆ ನೋಡ್ರಿ ಇವತ್ತು ನನಗೆ. ಮಸ್ತಾಗಿ ಬಿಸಿ ನೀರು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿದರೆ ಅಪ್ಪ ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತಂದ್ರೆ ಭಯಂಕರ ರಿಲ್ಯಾಕ್ಸ್ ಆಗುತ್ತೆ ನೋಡ್ರಿ. 4:15 ಆಗೈತಿ. ಒಂದು ಮುಂಜಾನೆ ಉಪ್ಪಿಟ್ಟು ತಿಂದವರು, ಹೊಟ್ಟಿಗೆ ಏನೂ ಇಲ್ಲ, ಫುಲ್ ಹೊಸೋಗಿತ್ತು. ಜಗ ಮಾಡಿ ಬಂದಕಿನ ಪಟ ಹಾಗೆ ಪಾಲಕ್ ಸಾರು ಮಾಡಿಬಿಟ್ಟೆ. ನಾನಿಲ್ಲಿ ಚಪಾತಿ ರೊಟ್ಟಿ ಮಾಡೋಕ್ಕೆ ಟೈಮ್ ಇಲ್ಲ, ಹೊಸು ಭಯಂಕರ ಆಗ್ಬಿಟ್ಟದ. ಅದಕ್ಕೆ ಸ್ವಲ್ಪ ಈ ಥರ ಬಿಸಿ ರೈಸ್ ಪಾಲಕ್ ಸಾರು ತುಪ್ಪ ಹಾಕೊಂಡು ತಿಂದ್ರೆ ಸ್ವಲ್ಪ ಹೊಟ್ಟಿಗೆ ಶಾಂತ ಆಗ್ತದೆ ನೋಡ್ರಿ. 4:04 ಎಲ್ಲ ಬಂದೈತಿ. ಹಸು ಅಂತ ತಡ್ಕೋಕ್ಕಾಗಲ್ಲ ನೋಡ್ರಿ. ನಂಗೆ ಕೈಕಾಲು ಶಕ್ತಿ ಹೋದಂಗೆ ಆಗ್ಬಿಡ್ತದೆ. ಹಸು ಆಯ್ತದ ಇಮಿಡಿಯೇಟ್ಲಿ ನಂಗೆ ಏನಾರು ಬೇಕು. ಸ್ವಲ್ಪ ಮಿಡಲ್ ಏನೇ ತಿನ್ಕೊಂತಿರ್ತಿದ್ನಿ, ಬಟ್ ಕಂಟಿನ್ಯೂ ಕೆಲಸ ಆಗ್ಬಿಟ್ಟೈತಿ, ಏನೂ ತಿನ್ನೋಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ. ನೋಡಿದ್ರಲ್ರಿ, ಮುಂಜಾನೆ ಎದ್ದು ಎಷ್ಟೆಲ್ಲ ಕೆಲಸ ಮಾಡಿ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡು ಮನೇನ ಲಾಸ್ಟಿಗೆ ನೀಟಾಗಿ ಒರೆಸ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ತಲೆಸ್ನಾನ ಮಾಡಿ ಇವಾಗ ಊಟ ಮಾಡಿವಿ ನೋಡ್ರಿ. 4:15 ಆಗಿ ಬಂದಿತ್ತು, ಇವಾಗ ಊಟ ಮಾಡಿವಿ. ಒಂದು ಮುಂಜಾನೆ ಉಪ್ಪಿಟ್ಟು ತಿಂದವರು ಫುಲ್ ಹಸಾಗ್ಬಿಟ್ಟಿತ್ತು. ಇವಾಗ ಊಟ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಹಂಗಂತ ಎಲ್ಲನೂ ಕೆಲಸ ಮುಗಿದದಂತಲ್ಲ. ಈಗ ನೆಕ್ಸ್ಟ್ ಏನಪ್ಪ ಕೆಲಸ ಅಂತಂದರೆ, ನಾಳೆ ನಮ್ಮ ಹಬ್ಬಿ ಊರಿಗೆ ಹೋಗಾಕತ್ತಾರ್ರಿ. ಸೊ ಅದಕ್ಕೆ ನಮ್ಮ ಅತ್ತಿಗೆ ಅಂದರೆ ನಮ್ಮ ಆಯಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ನಾಗರ ಪಂಚಮಿದು ಅಂಥೇಳಿ ಇಲ್ಲಿ ಸ್ವಲ್ಪ ಚೂಡ, ಚಕ್ಲಿ, ಕೋಡ್ಬಳೆ ಏನಾಗುತ್ತೆ ಎಲ್ಲನೂ ಸ್ವಲ್ಪ ಶೇಂಗಾ ಉಂಡಿ ಎಷ್ಟೆಷ್ಟು ಆಗುತ್ತೆ ಅಷ್ಟು ಇವತ್ತು ಮಾಡಿಕೊಡ್ಬೇಕಂತ ಅನ್ಕೊಳತ್ತೀನಿ. ನಾಳೆ ಊರಿಗೆ ಹೋಗ್ತಾರೆ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಕ್ಕೆ ನೋಡತ್ತೀನಿ. ಸೊ ಎಲ್ಲರ ಬಾಂಡ್ ಹೆಂಗಿರುತ್ತೋ ಗೊತ್ತಿಲ್ಲ. ನಾನು ಮಾತ್ರ ನಮ್ಮ ಅತ್ತಿ ಮ್ಯಾಗ ಸಿಕ್ಕಾಪಟ್ಟೆ ಕಾಳಜಿ ಇದ್ದೀನಿ. ಅಂದರೆ ಯಾವಾಗಲೂ ಅಷ್ಟೇ ನಾವು ಫೋನ್ ಹಚ್ಕೊಂಡು ಮಾತಾಡ್ಕೊಂತ ಅವ್ರಾದ್ರು ಹಂಗೆ ನೋಡಿ ಅವರೇ ಜಾಸ್ತಿ ನಮ್ಮ ಫೋನ್ ಹಚ್ಚಿ ಕೇಳೋದು ಮಾಡೋದು ಮಾತಾಡ್ತಿರ್ತಾರ. ಪಾಪ ಆಯಿ ತುಂಬ ಕೇರಿಂಗ್ ಅದರ ಎಲ್ಲರ ವಿಷಯದಲ್ಲೂ ಅಷ್ಟೇ. ತುಂಬ ಇದೆ. ಅದ್ರ ಸಂಬಂಧ ನಂಗೆ ಏನೋ ಮಾಡಿಕೊಡ್ಬೇಕಂತ ಅನ್ಸಾಕತ್ತಿತ್ತು. ಸೊ ಅದಕ್ಕೆ ಇದೆಲ್ಲ ಮಾಡಾಕತ್ತಿ ನೋಡ್ರಿ. ಈಗ ಸಖತ್ ಕ್ರಿಸ್ಪಿ ಆಗಿ ನಿಮ್ಗೆ ಚಕ್ಲಿ ಮಾಡಬೇಕು, ಚಕ್ಲಿ ತಿನ್ಬೇಕಂತ ಅನ್ಸಿದೆ ಅಂದರೆ ಸಿಂಪಲ್ ಟ್ರಿಕ್ಸ್ ನೋಡ್ರಿ. ಈ ಬೌಲಿಂದ ನನ್ನ ಹತ್ರ ಈ ಥರ ಕಪ್ಪಿತ್ತು. ಈ ಕಪ್ಪಿಂದ ನಾನು 3 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ. ಅರ್ಧ ಕಪ್ ನಾನು ಇಲ್ಲಿ ಹುರಿದಿದ್ದು ಪುಟಾಣಿ ಇರುತ್ತಲ್ಲ, ಪುಟಾಣಿ ಪುಡಿ ಹಾಕ್ಕೊಂಡೀನಿ, ಹುರಿಗಡಲೆ ಪುಡಿ ಹಾಕ್ಕೊಂಡಿ. ನೆಕ್ಸ್ಟ್ ಅಜ್ವೇನ ಜೀರಿಗೆ ಹಾಕ್ಕೊಂಡೀನಿ. ಆಮೇಲೆ ನೆಕ್ಸ್ಟ್ ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೀನಿ. ನೀವು ಎಷ್ಟು ಬೇಕು ಅಷ್ಟು ನಿಮ್ಗೆ ಅಷ್ಟು ಹಾಕೋಬೇಕು. ನಾನಿಲ್ಲ ಅರ್ಧ ಸ್ಪೂನ್ ಹಾಕ್ಕೊಳತ್ತೀನಿ, ಯಾಕೆ ಆಲ್ರೆಡಿ ಅಜ್ವೇನ ಸ್ವಲ್ಪ ಇರುತ್ತೆ. ಆಮೇಲೆ ನಮ್ಮ ಅಜ್ಜಿ ಕೂಡ ಅಷ್ಟೇ ಜಾಸ್ತಿ ಖಾರ ತಿನ್ನಂಗಿಲ್ಲ ಅಂಥೇಳಿ. ಆಮೇಲೆ ನಿಮ್ಮ ರುಚಿ ತಕ್ಕ ಉಪ್ಪು ಹಾಕೋಬೇಕು.
ಚಕ್ಲಿ ಈ ಥರ ಮಾಡ್ಕೊಂಡು ನೋಡ್ರಿ, ಸಖತ್ ಅಂದ್ರೆ ಸಖತ್ ಟೇಸ್ಟಿ ಬರ್ತೈತಿ. ಇದಕ್ಕೆ ಸ್ವಲ್ಪ ಎಳ್ಳ ಸೇರಿಸ್ಕೋಬೇಕು. ನನ್ನ ಹತ್ರ ಬಿಳಿ ಎಳ್ಳ ಇಲ್ಲ, ಅದಕ್ಕೆ ನನಗೆ ಕರಿದ ಎಳ್ಳ ಬರುತ್ತಲ್ಲ ಅದು ಸೇರಿಸ್ಕೊಳತ್ತೀನಿ ನೋಡ್ರಿ. ಈಗ ಕರಿದ ಎಳ್ಳ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಕಾಯಿಸಿ ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕು. ಅಂದರೆ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ, ಅದ್ರ ಜೊತೆ ಸ್ವಲ್ಪ ಸಾಫ್ಟಾಗಿನೂ ಇರುತ್ತೆ, ಅಷ್ಟು ಗಟ್ಟಿನೂ ಅನ್ಸಂಗಿಲ್ಲ. ಅಳಸ ನಾದ್ಮಾರ್ದ್ರಿ, ಆದಷ್ಟು ಗಟ್ಟಿನೇ ನಾದಬೇಕು ನೋಡ್ರಿ. ಮುರುಕು ಚಕ್ಲಿ ಮಾಡಿದೆ. ಚಕ್ಲಿ ಶೇಪಾಗಿ ಮಾಡ್ಬೋದಿತ್ತು, ಬಟ್ ನಂಗೆ ಟೈಮ್ ಇಲ್ಲ. ಪುಟ್ಟ ಭಾಳ ಹಾಕ್ಬಿಟ್ಟ, ಮುಂಜಾನೆಯಿಂದ ಕಂಟಿನ್ಯೂಸ್ಲಿ ಬ್ಯುಸಿ ಆಗಿಬಿಟ್ಟೀನಿ. ಅದಕ್ಕೆ ಅದ್ರ ಬದಲಿಗೆ ಡೈರೆಕ್ಟ್ ಎಣ್ಣೆ ಒಳಗೆ ಈ ಥರ ನಮ್ಗೆ ಯಾವ ಬೇಕು ಹಂಗೆ ಫುಲ್ ಸ್ಟ್ರೇಟಾಗಿ ಈ ಥರ ಹಾಕೊಂಡ್ಬಿಟ್ಟೆ. ಮಸ್ತ್ ಕ್ರಿಸ್ಪಿ ಆಗೈತಿ, ಉಪ್ಪ ಖಾರ ಎಲ್ಲನೂ ಚೆಂದಾಗೈತಿ. ಬೇಕಾ ನೋಡ್ರಿ ಎಷ್ಟು ಚಂದ ಕ್ರಿಸ್ಪಿ ಆಗ್ಯಾವ, ಮಸ್ತ್ ಆಗೈತಿ, ಅಂದರೆ ಟೇಸ್ಟಿ ಆಗೈತಿ ನೋಡ್ರಿ. ಶೇಪ್ ಮಾಡ್ಬೋದಿತ್ತು, ಬಟ್ ನನಗೆ ಟೈಮ್ ಸಿಗ್ಲಿಲ್ಲ ನೋಡ್ರಿ. ಈಗ ನಾ ಕೋಡ್ಬಳೆ ಮಾಡಕತ್ತೀನಿ ನೋಡ್ರಿ, ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ. ಸೈಡಿಗಂತೂ ಚೂಡ ಮಾಡಿದೆ, ನಂಗೆ ಚುರುಮುರು ಚೂಡ. ಈಗ ನೆಕ್ಸ್ಟ್ ಕೋಡ್ಬಳೆ ಮಾಡಕತ್ತೀನಿ. ನೋಡ್ರಿ ಸಖತ್ ಟೇಸ್ಟಿಯಾಗಿರುವ ಕೋಡ್ಬಳೆ ರೆಡಿ ಆಗೈತಿ. ನಮ್ಮ ಆಯಿ ಇದು ತಿಂದ್ರೆ ಭಾಳ ಹೊಗಳತಾಳ ನನಗೆ. ಅಂದ್ರೆ ನಾನು ಅಡುಗೆ ಮಾಡೋದಿಲ್ಲ, ಆಯಿಗೆ ಭಾಳ ಇಷ್ಟ ಆಗೈತಿ. ಅದಕ್ಕೆ ಅಜ್ಜನೂ ತಿನ್ನಲಿ, ಅಜ್ಜಾಗಿಂತಲ್ಲ ಸ್ನ್ಯಾಕ್ಸ್ ಇಷ್ಟ ಆಗ್ತದೆ ಅಂತೇಳಿ ಕೋಡ್ಬಳೆ ಮಾಡಿ ನೋಡ್ರಿ. ನೋಡ್ರಿ ಮಸ್ತಂಗೆ ಖಾರ ಖಾರ ಉತ್ತರ ಕರ್ನಾಟಕದ ಚುರುಮುರು ರೆಡಿ ಐತೆ. ಆ ಕಡೆ ಕೋಡ್ಬಳೆನೂ ರೆಡಿ ಆಗೈತಿ. ಈಗ ಏನಿದ್ರು ಇನ್ನೊಂದು ಸ್ವಲ್ಪ ಉಂಡಿ ಇಟ್ಟು ಮಾಡಿದ್ರೆ ಆಯ್ತು, ಆಯಿಗೆಲ್ಲ ಕೊಡೋದು ರೆಡಿ ನೋಡ್ರಿ. ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ರೆಡಿ ಆಯಿತು. ಹಾಗೆ ಬಾಕ್ಸ್ನ ಹಾಕಿ ಹಂಗೆ ರೆಡಿ ಮಾಡಿ ಇಟ್ಬಿಟ್ಟೆ. ಹಂಗೇನು ಹಬ್ಬಿ ತೊಗೊಂಡು ಹೋಗೋಕೆ ಈಸಿ ಆಗುತ್ತೆ. ಹೋಗುವಾಗ ಪ್ಯಾಕ್ ಮಾಡ್ಕೋತ ಕೂತ್ರೆ ಮರ್ತು ಬಿಡ್ತೀನಿ. ಕೋಡ್ಬಳೆ, ಆಮೇಲೆ ಅದು ಮುರುಕು, ಆಮೇಲೆ ಚುರುಮುರಿ, ಡ್ರೈ ಫ್ರೂಟ್ಸ್ ಲಡ್ಡು ಇಷ್ಟು ಕೊಡಾಕತ್ತಿ ನೋಡ್ರಿ ನಮ್ಮ ಅತ್ತಿಗೆ. ಚುರುಮುರಿ ಕೋಡ್ಬಳೆ ಎಲ್ಲ ರೆಡಿ ಮಾಡಿದೆ ರೀ ಫಾಸ್ಟ್. ನನ್ನ ಹಬ್ಬಿ ನಾಳೆ ಊರಿಗೆ ಹೋಗ್ತಾರಲ್ಲ, ಅವ್ರ ಕಡೆ ಕೊಟ್ಟರೆ ಮುಗಿತಾ. ಆಯಿ ಮತ್ತು ಅಜ್ಜ ಭಾಳ ಇಷ್ಟಪಟ್ಟು ತಿಂತಾರೆ. ಇವಾಗ ಪುಟ್ಟಾಗ ಕಂಟಿನ್ಯೂಸ್ಲಿ ಬ್ಯುಸಿ ಆಗಿವ್ರಿ. ಅವ್ರ ಡ್ಯಾಡಿನೂ ಬ್ಯುಸಿ ಆಗ್ಯಾರ, ನಾನು ಬ್ಯುಸಿ ಆಗಿನಿ. ಸೊ ಪಾಪ ನಮ್ಮ ಪುಟ್ಟಕ್ಕೆ ಟೈಮ್ ಕೊಡೋಕೆ ಆಗ್ತಿಲ್ಲ. ಪಾಪ ಅದು ಟಿವಿ ನೋಡ್ಕೊತ ಆಟ ಆಡ್ಕೊತ ಹೆಂಗೋ ಇದು ಮಾಡಾಕತ್ಬಿಟ್ಟಾನ. ಅದಕ್ಕೆ ಇಲ್ಲೇ ಹೆಂಗಿದ್ರು ಮತ್ತು ಅವ್ರು ನಾಳೆ ಊರಿಗೆ ಹೋದರು ಅಂತಂದ್ರೆ ಒಬ್ಬಕಿಗೆ ಮೇಂಟೈನ್ ಮಾಡೋಕೆ ಭಾಳ ಕಷ್ಟ ಆಗತ್ತೆ ರೀ. ಅವ್ರೇನು ಭಾಳ ದಿನ ಹೋಗತ್ತಿಲ್ಲ, ಜಸ್ಟ್ ಒಂದು ನೈಟ್, ಆಮೇಲೆ ಮರುದಿನ ಬರ್ತಾರೆ. ಬಟ್ ನಾಳೆ ಮಂಡೇ ಟ್ಯೂಸ್ಡೇ ಅಂತೂ ನಾವು ಆ್ಯಸ್ ಯೂಲ್ ಆಫೀಸ್ ಹೋಗ್ತಾರಲ್ಲ, ಆಫೀಸ್ ಮುಗಿಸ್ಕೊಂಡು ಆ ಕಡೆ ಊರಿಗೆ ಹೋಗ್ತಾರಲ್ಲ. ಸೊ 2 days ಅನ್ಸ್ಬಿಡೋದಿತ್ತು ನಮಗೆ. ಅದ್ರ ಸಂಬಂಧ ಮೇಂಟೈನ್ ಮಾಡೋಕೆ ಕಷ್ಟ. ಅದು ಸ್ವಲ್ಪ ಈ ಕಡೆ ಅವನಿಗೆ ಮೂಡ್ ಫ್ರೆಶ್ ಆಗಕ್ಕಂತೇಳಿ ಇಲ್ಲಿ ಪಾರ್ಕಿಗೆ ಕರ್ಕೊಂಡು ಹೋಗಕತ್ತೀವಿ. ಪಾರ್ಕಿಗೆ ಕರ್ಕೊಂಡು ಹೋದ್ವಿ ಅಂದ್ರೆ ಸಖತ್ ಇಷ್ಟಪಟ್ಟು ಒಂದಮ್ಮ ಆಟ ಆಡ್ತಾನೆ. ಆಯ್ತು, ಆಟ ಆಡ್ದಂದ್ರೆ ಮುಗೀತು ನೋಡ್ರಿ. ಅವ್ನಿಗೆ ಒಂಥರ ಮತ್ತು ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಆಗ್ಬಿಡ್ತೈತಿ. ಒಂದು ಸ್ವಲ್ಪ ಮತ್ತೆ ಮತ್ತು ಗಡಿ ಕ್ಯಾಶುವಲ್ ಆಗಿಬಿಡ್ತದೆ, ಚೆಂದ ಆಟ ಆಡ್ಕೋತ. ಅವ್ನಿಗೇನು ಅನ್ಸಂಗಿಲ್ಲ. ಮತ್ತು 2-3 ದಿನ ಆಗ ಮತ್ತೆ ಪಾರ್ಕಿಗೆ ಕರ್ಕೊಂಡ್ರೆ ಹಿಂಗೆ ಅವ್ನಿಗೆ ಒಂಥರ ಸ್ವಲ್ಪ ಹೊರಗಡೆ ಅವಾಗ ಕರ್ಕೊಂಡು ಹೋಗ್ತಿರ್ಬೇಕು, ಇಲ್ಲಾಂದ್ರೆ ಕಾಡ್ತಾನ ಅವನ್ನ. ಪಾರ್ಕಿಗೆ ಹೋಗೋಣ, ಜಾರುಬಂಡಿ ಆಟ ಆಡ್ತಿ ಅಲ್ಲಿ ಇಲ್ಲ? ಡ್ಯಾಡಿ ಹೇಳು, ಡ್ಯಾಡಿ ಹೋಗೋಣಂತ ಹೇಳು, ತೆಗಿಯೋದು. ಏ ಶೊಂಡಿ, ನಾಟಕ ತಮ್ಮ. ಡೌ ಬಾ ಪುಟ್ಟ, ಸ್ಲೋ, ಹ್ಯಾಂಡ್ಸ್ ಡೌನ್. ಯಾವ ಕಡೆ ನೋಡ್ತಿ? ಫುಲ್ ದೊಡ್ಡದು ಕಾಡಕತ್ತಾನ. ಸ್ಲೋ ಪುಟ್ಟ, ಸ್ಲೋ. ಯಪ್ಪು ಬಂದ ಅಷ್ಟು ದೊಡ್ಡದು ಅಂಜಿಕಿನಿಲ್ಲ ಅವನಿಗೆ. ಪುಟ್ಟ ನೋಡ್ರಿ, ಹೋಗಿ ಬರೋಷ್ನಿಗೆ ಎಷ್ಟು ಮಾಡಾಗೈತಿ. ನಮ್ಮ ಮ್ಯಾಗಿನ ವ್ಯೂ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ರಿ. ಇಲ್ಲಿ ಅಷ್ಟು ಫುಲ್ಲು ಮಾಡಾಗ್ಬಿಟ್ಟೈತಿ. ಜಲ್ದಿ ಬಂದು ಚಲೋ ಐತಿ. ಹಾಸಿಗೆ ಬಟ್ಟೆ ಎಲ್ಲ ತೊಯ್ದು ಬಿಡ್ತಿದ್ದು. ಇನ್ನು ಹಸಿನೇ ಐತಿ, ನಾ ಚಂದಾಗ ಆರಿಲ್ಲ, ಬಿಸಿಲೇ ಚಂದ ಬಿದ್ದಿಲ್ಲ. ಕೆಲಸ ಭಾಳ ಆಗ್ಬಿಟ್ಟೈತಿ ನೋಡ್ರಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗೈತಿ. ಕೆಲಸ ಜಾಸ್ತಿ ಆಗಿದೆ. ಮಾರ್ನಿಂಗಿಂದ ನೈಟ್ವರೆಗೂ ಹಿಂಗೆ ಕೆಲಸ ಆಗಿಬಿಟ್ಟೈತಿ. ನೈಟ್ ಅಂತೂ ಇವಾಗ ಅಡುಗೆ ಐತಿ, ಏನಿಲ್ಲ ಅದೇ ತಿಂದು ಮಕ್ಕೊಂಬಿಡ್ತೀನಿ. ಅಷ್ಟು ಸುಸ್ತಾಗ್ಬಿಟ್ಟೈತಿ. ಸೀರಿಯಸ್ಲಿ ಐ ಆಮ್ ಹ್ಯಾವಿಂಗ್ ಬ್ಯಾಕ್ ಪೇನ್. ನಾವು ಅಷ್ಟು ಸಿಕ್ಕಾಪಟ್ಟಿ ಬ್ಯಾಕ್ ಪೇನ್ ಆಗಕತ್ತೈತಿ. ಇವಾಗ ಏನಿಲ್ಲ, ನಮ್ಮ ಪುಟ್ಟನೂ ಮಲ್ಕೊಂಡನ್. ಪಾರ್ಕಿಗೆ ಏನೋ ಒಂದು ಸ್ವಲ್ಪ ಹೋಗಿದ್ವಲ್ಲ, ಆಟ ಆಡ್ದ. ಆಯ್ತು, ಹಂಗೆ ಬರಂದ ತಕ್ಷಣ ಹಂಗೆ ಅವ್ರ ಡ್ಯಾಡಿ ಹಗಲ್ ಮ್ಯಾಗ ಮಕ್ಕೊಂಡ್ಬಿಟ್ಟ. ಅವ್ನಿಗೆ ಆಟ ಆಡಿ ಸುಸ್ತೈತೆ, ಮಸ್ತ್ ನಿದ್ದೆ ಮಾಡ್ತಾನೆ ನೋಡ್ರಿ.
ಆಯ್ತು ಇವಾಗ ನಾವು ಮಕ್ಕೊಂಬಿಡ್ತೀವಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟೈತಿ. ನಾನು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರ್ತೀರಿ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಹೋಪ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ವಿಡಿಯೋಸನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿರಿ. ಸಿ ಇನ್ ದ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು.